ಬದಲಾಯಿಸ್ಬಿಟ್ಟಿದೆ. ಇದಾನೆ ನಮ್ಮ ಗೋಪಾಲರಾಯ. ಇದಾನೇನಮ್ಮ? ಹೋಗ್ಲಿ, ನಿಮ್ಮಮ್ಮ ಜಮುನಮ್ಮ ಇದಾರೇನೋ? ಕೇಳಿ ಮತ್ತೆ ಇಬ್ರು ಇದ್ದಾರೆ. ಅಮ್ಮ ಅಪ್ಪ ಯಾರೋ ಬಂದಿದ್ದಾರೆ. ನಾನೊಬ್ನೇ ಅನ್ಕೊಂಡಿದ್ದೆ, ಇವನು ನನ್ನ ಪಾರ್ಟಿಯವನೇ. ಯಾರು? ಅದೇ ನಮ್ ನಂಜುಂಡಿ. ಇದೇನಯ್ಯ ಇದು? ಈ 10 ವರ್ಷದ ಇಷ್ಟೊಂದು ಅದ್ಭುತವಾದ ಬದಲಾವಣೆ. ಇದ್ದಕ್ಕಿದ್ದಾಗೆ ಮನೆಯೊಳಗೆ ದಾಳಿ ಇಟ್ಟಿದ್ಯಾ ಅಂದ್ರೆ ಏನೋ ಗಂಭೀರವಾದ ವಿಷಯನೇ ಇರ್ಬೇಕು. ಇಲ್ಲ ಜಮುನ, ಇದು ಯಾರು ಗೊತ್ತಾಯ್ತೇನೆ? ಮೊದ್ಲು ಒಳಗಡೆ ಕರ್ಕೊಂಡ್ಬನ್ನಿ. ನನಗ್ ಗೊತ್ತಿಲ್ವೇ ನಮ್ ಚೋಳಿ ತಂದೆ ಅಂತ. ವೆರಿ ಗುಡ್. ಬಾ. ಏನೇ ಸಮಾಚಾರ ಹೇಳಪ್ಪ. ಅಷ್ಟು ಅಕ್ಕಳಿಂದ ನೋಡ್ಕೊಂಡ್ರು ಕಿರಣ್ ಹೊರಟೆ ಬಂದಲ್ಲ ನಮ್ಮ ಮನೆಯಿಂದ. ಹೌದು ಕಣೆ, ಹೌದು. ಅವ್ನ ಕೂತ್ ಕಡೆ ಎಲ್ಲ ಕೆಲಸ ನೋಡ್ಕೊತಾ ಇದ್ದೆ ಸುಮಾ. ಅಲ್ಲಂದ್ರೆ ಹೌದೌದು. ಅಲ್ಲಪ್ಪ, ಅವನಿಗೆ ಇಲ್ಲಿರೋದು ಇಷ್ಟ ಇಲ್ಲ, ಬೇಡ. ಇಲ್ಲಿಂದ ಹೋದವನು ಒಂದು ಸಲ ಏನ್ ಜಮನಂತೆ ಹೇಗಿದ್ದೀರಿ ಅಂತ ವಿಚಾರಿಸ್ಕೊಂಡು ಹೋಗೋದಕ್ಕಾದ್ರೂ ಬಂದ ಅವನು. ಅವನು ಊರು ಹೋದಾಗಿಂದ ಸುಮಾ ಅಂತೂ ಮೂಗಿ ಆಗ್ಬಿಟ್ಟಿದ್ದಾಳೆ. ಅವನ ಸ್ವಭಾವನೇ ಹಾಗೆ. ಯಾವಾಗ್ಲೂ ಒಬ್ರು ಹಂಗಲ್ಲಿ ಇರ್ಕೂಡ್ದು. ಅವ್ರ ಅಪ್ಪನ ಮಾತು ಅಲ್ಲಲ್ಲ, ಅವ್ರ ಅಮ್ಮನ ಮಾತಿಗೆ ವಿರುದ್ಧ. ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು ಅಂತ. ಇನ್ನೊಬ್ಬರ ಕಾಲ ನಿಂತ್ಕೊಳ್ಳೋಕ್ಕಾಗುತ್ತೆ. ನೋಡ್ದೇನಯ್ಯ ನನ್ನ ಮಗಳು ಒಂದೇ ಒಂದು ಮಾತಾಡಿದ್ರು ಮುಖದ ಮೇಲೆ ಹೊಡೆದಾಗ ಹ್ಯಾಕ್ ಚೆನ್ನಾಗಿ ಮಾತಾಡ್ತಾಳೆ. ಸುಮಾರು ಕಿರಣ್ ಮೇಲೆ ಇನ್ನೂ ಸಿಟ್ಟು. ನಮ್ಗಿರೋಳು ಅವಳೊಬ್ಳೆ ಮಗಳು. ಕಿರಣ್ಣ ನಮ್ಮ ಮಗನ ಹಾಗೆ ನೋಡ್ಕೊಂಡಿದ್ವಿ. ಏನಪ್ಪ ಈಗಿನ ಕಾಲದ ಹುಡುಗರು ದೊಡ್ಡವ್ರು ಹೇಳೋದು ಅವ್ರು ಒಳ್ಳೇದಕ್ಕೆ ಅಂತ ತಿಳ್ಕೊಳ್ಳೋದೇ ಇಲ್ಲಪ್ಪ. ಅವನ ಬಗ್ಗೆ ಅವ್ರ ಅಮ್ಮನೂ ಹೀಗೆ ಯೋಚನೆ ಮಾಡಿದ್ದಕ್ಕೆ ಅವನ ಊರಿಂದ ಪರಾರಿ ಆಗಿದ್ದು. ಅಂದ್ರೆ ಅವನಿಗೆ ಇಷ್ಟ ಇಲ್ಲದೆ ಇರೋ ಯಾವುದೋ ಅನಿಷ್ಟದ ಹುಡುಗಿನ ಸೊಸೆ ಮಾಡ್ಕೋಬೇಕು ಅಂತ ಅಪ್ಪ ಮಾಡಿದ್ಲು. ಅರೆ ಮತ್ತೆ ಊರಲ್ಲಿ ಯಾರೋ ಹುಡುಗಿ ಲವ್ ಮಾಡ್ತಿದ್ವಿ ಅಂತ ಹೇಳ್ತಾನೆ. ಏನು ಹಾಗನ್ನೇ? ಈ ವಿಷಯ ಏನಾದ್ರೂ ಅವ್ರ ಅಮ್ಮನ ಕಿವಿಗೆ ಬಿದ್ರೆ ಪ್ರಾಣನೇ ಕಳ್ಕೊಂಡ್ಬಿಡ್ತಾಳೆ ಅಷ್ಟೇ. ಮಗು ಹೇಳ್ ಕಳ್ಸಿದ್ದೀನಿ. ಮಗನ್ ನೋಡೋಕೆ ಅಂತ ಹೋಗಿ ಮಂಗನ ಹಾಗೆ ಬೆಂಗಳೂರು ಸುತ್ತ ಕುತ್ಕೋಬೇಡಿ, ಸೀದಾ ಊರಿಗೆ ಬನ್ನಿ ಅಂತ. ಅದ್ಗೆ ನೀವು ನನ್ನ ಹಾಗೆ ಒಂದು ಇರ್ಲಿ ಬಿಡು ಅಂತ ನಾನ್ ಮಾತ್ರ ಹೇಳಲ್ಲಪ್ಪ. ಅಣ್ಣ ಕಣ್ಮುಂದೆ ಇಲ್ಲದೆ ಹೋದ್ರೆ ಕರಿನಾಗ್ರ ಹೆಡೆ ಆಡಿಸ್ದಂಗ ಆಡ್ತಿರಲ್ಲ. ನನ್ಗೂ ಅದೇ ಸಂಕಟ. ರಂಗು, ನಂದು ತಂದು ಅಂತ ಅರ್ಥ ಮಾಡ್ಕೊಳ್ದೆ ಅನ್ಯಾಯವಾಗಿ ನೀನ್ ಹೊಟ್ಟೆ ಉರಿಸಿ ಅಣ್ಣನ ನಿನ್ನಿಂದ ದೂರ ಮಾಡ್ಬಿಟ್ಟೆ ಕಣೆ. ನಿಜವಾಗ್ಲೂ ನೀನ್ ತುಂಬಾ ಒಳ್ಳೆ ಮನ್ಸು ರಂಗು. ಗಂಡ ಹೋಗಿ ನನ್ನಂತ ಮಗ ಅದ್ರ ಪಕ್ಕದಲ್ಲಿದ್ದಾನ? ಅದೂ ಇಲ್ಲ ಅಲ್ವಾ? ನಿಮ್ಮ ಅಣ್ಣನೇ ಯಾವಾಗ್ಲೂ ಅವ್ನ ಪರ ವಹಿಸ್ಕೊಂಡು ಮಾತಾಡಿ ಆಡಿ ಅವನ್ ಹಾಳು ಮಾಡಿಟ್ಬಿಟ್ರು. ಇಲ್ಲಿ ಗೆಳೆಯದ್ಗೆ ಈಗಿನ ಕಾಲ್ ಹುಡುಗರಿಗೆ ಗಡ್ಡ ಮೀಸೆ ಬಂದ್ರೆ ಸಾಕು, ಅದೇನೋ ಹೇಳ್ತಾರಲ್ಲ, ಪ್ರೀತಿ ಮಾಡಬಾರ್ದು, ಮಾಡಿದ್ರೆ ಜಗಕ್ಕೆ ಹೆದರ್ಬಾರ್ದು ಅಂತ ಹೇಳಿ ಆ ಬಡ್ಡೆ ಹುಡುಗಿರ ಹಿಂದೆನೆ ಓಡೋಗ್ತಾರೆ. ಅಷ್ಟೇ ಏಕೆ, ನಮ್ಮ ಮಂಜುಳಮ್ಮ ಇತ್ತಲ್ಲ, ಅದೇ ನಮ್ಮನೆ ಪಕ್ಕದ ಮನೆಯವರು, ಅವ್ರ ಅಣ್ಣನ ಮಗ ಫಾರಿನ್ ಓದ್ತೀನಿ ಅಂತ ಹೋಗ್ಬಿಟ್ಟು ಅಲ್ಲೇ ಯಾವಳನ್ನೋ ರಿಜಿಸ್ಟರ್ ಮದ್ವೆನೂ ಮಾಡ್ಕೊಂಡು ಆಸ್ತಿಯಲ್ಲಿ ಪಾಲ್ ಕೇಳಿ ಕೋರ್ಟ್ ಮೆಟ್ಲು ಬೇರೆ ಹತ್ತಿದಾನೆ. ಸತ್ಯ, ಇವನ್ ಫಾರಿನ್ ಹೋಗ್ಲಿಲ್ವಲ್ಲ, ಅದೇ ನನ್ ಪುಣ್ಯ. ಅದ್ ಹಾಗಿರ್ಲಿ ಅದಕ್ಕೆ ಮೊದ್ಲು ಅವನ್ನ ಮನೆಗೆ ಕರ್ಕೊಂಡ್ ಬಂದು ಅವನ್ ಕೈಲಿ ಕರಿಮಣಿ ಕಟ್ಸು. ಇಲ್ಲದೆ ಹೋದ್ರೆ ನೀನೇ ನನ್ನ ಕನಸಿನ ರಾಣಿ ಅಂತ ಹೇಳಿ ಯಾರನ್ನ ಕರ್ಕೊಂಡ್ ಬಂದ್ರೆ ಏನ್ ಮಾಡ್ತೀಯಾ? ಮಾಡೋದೇನ್ ಗೊತ್ತು, ಏನು ಮಾಡ್ಬೇಕಾಗಿಲ್ಲ. ನಾನು ಒಂದು ಹುಡುಗಿನ ಲವ್ ಮಾಡಿದ್ದೀನಿ, ಅವಳನ್ನೇ ಮದುವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸಾಧ್ಯ ಇಲ್ಲ, ನೀನ್ ಆ ಹುಡುಗಿನ ಮದುವೆ ಆಗ್ಕೂಡ್ದು.
ನಾನು ಹೇಳಿ ಹುಡುಗಿನೇ ನೀವು ಮದ್ವೆ ಆಗ್ಬೇಕು. ನೀನ್ ಹೇಳ್ದಾಗ ಕೇಳೋದಕ್ಕೆ ನಾನು ತಯಾರಾಗಿಲ್ಲ. ಲೋಕ್ ಮಮ್ಮಿ, ಆಸ್ತಿ ನನಗೆ ಬರ್ಬೇಕಾಗಿರೋ ಭಾಗನ ನನಗೆ ಕೊಟ್ಬಿಡು. ಇದನ್ನ ನಾನು ಒಪ್ಕೊಳ್ಳಲ್ಲ. ನನ್ನ ಸೊಸೆ ನಾನೇ ತರಬೇಕು. ಇದನ್ನ ನಾನು ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಏನಾಯ್ತು? ಏನಿಲ್ಲ, ಬೆಳೆದ ಗಂಡು ಮಗ ಕಣ್ಣು ಮುಂದೆ ಇರ್ಬೇಕು. ಹೌದು, ಹಾಗಾದ್ರೆ ನಿಮ್ ಹಾಗೆ ಗಂಡನ ಹದ್ಬಸ್ತಲ್ಲಿ ಇಟ್ಕೊಳ್ಳೋ ಅಂತ ಹೆಣ್ಣನ್ ಕರ್ಕೊಂಡ್ ಬನ್ನಿ. ಅಂತವಳು ಎಲ್ಲಿ ಸಿಗ್ತಾಳೆ? ಯಾಕೆ ಸಿಗಲ್ಲ? ಮನ್ಸಿದ್ರೆ ಮಾರ್ಗ ಅಪ್ಪ. ಒಂದ್ ನಿಮಿಷ ಇರಿ, ನೋಡಿ ಈ ಹುಡುಗಿನ. ಹುಡುಗಿ ಬಂಗಾರದಂತವಳು, ಅಪ್ಸರೆ. ಮನೆ ಕೆಲಸದಲ್ಲಂತೂ ಸತಿ ಸಕ್ಕುಬಾಯಿ ಹಾಗೇನೆ. ನಡೆ ನುಡಿ ಎಲ್ಲ ಏನು ಅಂತ ಹೇಳ್ತೀರಾ? ಅದಕ್ಕೆ ನಿಮ್ ಸಂಸಾರಕ್ಕೆ ಈ ಹುಡುಗಿನೇ ಲಾಯಕು ಅನ್ಸುತ್ತೆ. ಒಪ್ಗೆನಾ? ಹುಡುಗಿ ಏನೋ ಸುಮಾರಾಗಿದ್ದಾಳೆ, ವರದಕ್ಷಿಣೆ ಬರೋಸ್ಕಾರ ಆ ಜವಾಬ್ದಾರಿ ನಂದು. ಎಷ್ಟಾದ್ರೂ ನಮ್ ಸೋದರಳಿ ಅಲ್ವಾ? ಏನೇ ವಾಸಂತಿ, ಆಗಲ್ವೇ ಆಗಲ್ವೇ ನೋಡು, ಮನೇಲಿ ಇದ್ರೆ ಆಸೆ ಹಾಕಬೇಕಾಗಿ. ಏನಂತೆ ಅವಳದು? ಎಂತ ಕರ್ಮರಿ, ಅವಳು ಇಲ್ಲಿ ಸಂಸಾರನೋ. ತಗೊಳ್ಳಿ ಕಾಫಿನ. ತಮ್ಲು ಸದ್ಯ ದೇವರು ದೊಡ್ಡವನು ಕಣೆ. ಏನ್ರಿ ಹಾಗಂದ್ರೆ? ಲಕ್ಷ ಕೊಟ್ಟರು ವರದಕ್ಷಿಣೆನ ವರ ಸಿಕ್ಕದೆ ಇರೋ ಈ ಕಾಲದಲ್ಲಿ ನಮ್ಮ ಹುಡುಗಿಗೆ ರಂಗಮ್ಮ ಕಿಟಕಿ ಹೊಡೆಯೋ ಅಷ್ಟರಲ್ಲಿ ಒಂದು ಗಣ್ಣು ನೋಡ್ಕೊಂಡ್ ಬಂದ್ಬಿಟ್ಲಲ್ಲ. ಅವಳ ಬುದ್ಧಿ ಏನ್ ತಾರೀಫ್ ಮಾಡಿದ್ರು ಸಾಲದು ಕಣೆ. ಹೌದೌದು, ನೀವು ಇದ್ದೀರಲ್ಲ ಅಪ್ಪ ಅಂತ ಅನ್ನಿಸ್ಕೊಂಡು ಒಂದು ಮದುವೆ ಮುಂದಿನ 106 ಕಡೆ ಓಡಾಡ್ತಿರಲ್ಲ. ಒಂದು ಹುಡುಗನಾರು ಸರಿಯಾಗಿ ಹುಡ್ಕೊಂಡ್ ಬಂದ್ರೇನ್ರಿ? ಅದು ಕಮ್ಲು ಸಿಕ್ತು. ವಾಸಂತಿ ಹೋಯ್ತು. ಏನಮ್ಮ? ಫೋನಿಂದ ಇಲ್ಲಿ ತಪ್ಪಿಸ್ಕೊಂಡ್ಬಿಡ್ತು. ಅದಕ್ಕೆ ಇಟ್ಟಿದ್ ವಾಡೆ ಕೂಡ ವೇಸ್ಟ್ ಆಯ್ತಪ್ಪ. ನೀನೇನು ಎಳೆ ಮಕ್ಕಳೇನೆ, ಹಗಲು ರಾತ್ರಿ ಇಲಿ ಅಂತ ಅದ್ರ ಹಿಂದೆನೇ ಓಡಾಡ್ತಾ ಇರ್ತೀಯಲ್ಲ. ನಿಂಗೆ ಗೊತ್ತಿಲ್ಲ ಸುಮ್ಮನೆನಮ್ಮ. ಅಪ್ಪನ ಮಡಿ ಪಂಚನ ಅದು ಕಚ್ಚಿ ಕಚ್ಚಿ ನುಚ್ಚೋಡ್ ಮಾಡ್ಬಿಡ್ತು. ಅದಕ್ಕೆ ನಂಗೆ ಅದನ್ನ ಕಂಡ್ರೆ ಕೋಪ. ವಾಸಂತಿ, ನೀ ಬೆಳೆದ ಹುಡುಗಿ, ನೀನ್ ನೋಡೋದಕ್ಕೆ ಗಂಡುಗಳು ಬೇರೆ ಬರ್ತಾ ಇದೆಯಮ್ಮ. ಹೋಗಿಪ್ಪ. ಅವತ್ತು ಬಂದು ಕೇಸರಿ ಬಾತ್ ತಿಂದು ನಂಗೆ ಇಲಿ ಹಿಡ್ಕೊಟ್ಬಿಟ್ಟು ಮತ್ತೆ ಬರ್ತೀನಿ ಅಂದವರು ಬರಲೇ ಇಲ್ವಲ್ಲಪ್ಪ. ಮಾತು ನಿಲ್ಸೆ, ಲಕ್ಷಣವಾಗಿ ಮೊದಲು ಒಂದು ಸೀರೆ ಉಟ್ಕೊಳ್ಳೋದು ಕಲಿ. ಬೇಡ ಹೋಗಮ್ಮ. ಅಪ್ಪ ನೋಡಿಪ್ಪ. ತಮ್ಲು, ಹೇಗಿದ್ರು ಮದುವೆ ಆದ್ಮೇಲೆ ಸೀರೆ ಉಟ್ಕೊಳ್ಳೋದು ಇದ್ದೇ ಇದೆಯಲ್ಲೇ. ಸರಿ ಸರಿ, ತಂದೆ ಮಗಳು ಇಬ್ರು ಸರಿಯಾಗಿದ್ದೀರಾ. ಹೋಗಿ ಅಡುಗೆ ಮನೇಲಿ ಇಟ್ಟಿರೋ ಒಡೆನೆಲ್ಲ ಮುಚ್ಚಿಡು. ನೀನು ಇಲ್ಲಿ ಎಲ್ಲಾರು ತಿನ್ಬಿಟ್ಟಾತು. ಸರಿ ಹುಡಿ ಹೋಗಮ್ಮ. ಸದ್ಯ ದೇವರು ಈಗ ಬಂದಿರೋ ಗಂಡಿಗೆ ಒಳ್ಳೆ ಬುದ್ಧಿ ಕೊಟ್ಟು ನಮ್ಮ ವಾಸಂತಿನ ಒಬ್ಬಳ ಹಾಗೆ ಮಾಡಿಬಿಟ್ರೆ ಸಾಕ್ರಿ. ಅಂಥದ್ರಲ್ಲಿ ಆ ರಂಗಮ್ಮ ಅವ್ರಿಗೂ ಒಪ್ಪಿಸ್ಕೊಂಡಿದ್ದಾಳಲ್ಲೇ. ಈ ಮದುವೆ ಸೆಟ್ಲ್ ಆಯ್ತು ಅಂದ್ರೆ ಆ ದೇವರಲ್ಲಿ ಕೈ ಮುಗಿಯೋದು ಆಕೆಗೆ. ತಥಾಸ್ತು. ಬನ್ನಿ. ಏನ್ ಕಮಲಮ್ಮ, ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ದೀರಾ? ಓ, ವಡೆ ಬೇರೆ ತಿಂತಾ ಇದ್ದೀರಾ? ನಾನಲ್ಲ, ನಾನು ಅಲ್ಲ. 100 ವರ್ಷ ಆಯ್ತು ಈಗ ಬಂದು ನೀವು ವಿಷಯ ಮಾತಾಡ್ತಾ ಇದ್ವಿ. ಹೌದಾ? ನೋಡಿ, ನಾ ಬಂದ್ ವಿಷಯ ಹೇಳ್ಬಿಡ್ತೀನಿ. ನಾಳೆ ನಮ್ ರಾಧಮ್ಮ ನಿಮ್ ಮಗಳು ನೋಡಕ್ ಬರ್ತಾ ಇದ್ದಾಳೆ. ಆಕೆ ಸ್ವಭಾವ ಹೇಗೆ ಅಂತ ಮುಂಚೆನೆ ತಿಳಿಸಿದೀನಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ದೇವ್ರೇ ಕತಿ. ಹಾಗೇನು ಆಗದೆ ಇದ್ದ ಹಾಗೆ ನಾವು ನೋಡ್ಕೋತೀವಮ್ಮ. ಏನ್ ಮಾಡ್ಬೇಕು ಅನ್ನೋದನ್ನ ನೀವು ಹೇಳ್ಕೊಟ್ಬಿಡಿ. ನುಡಿ, ಯಾವ ಕಾರಣಕ್ಕೂ ಉತ್ತರ ಕೊಡೋದ್ ಬೇಡ. ಏನಾದ್ರೂ ಕೇಳಿದ್ರೆ ಸುಮ್ಮನೆ ನಗ್ನಗ್ತಾ ಇದ್ರೆ ಸಾಕು. ಒಂದ್ ವೇಳೆ ಹಾಡು ಹೇಳು ಅಂತ ಹೇಳಿದ್ರೆ ಅವ್ರು ಬಾಯ್ ಬಿಡೋದ್ ಬೇಡ. ನೀವೇ ಏನಾದ್ರೂ ಉತ್ತರ ಹೇಳಿ ಸಮಾಧಾನ ಮಾಡ್ಬಿಡಿ. ನಿಮ್ಮ ಉಪಕಾರನ ಹೇಗಮ್ಮ ಮರೆಯೋದು? ಆ ವಿಚಾರ ಹಾಗಿರ್ಲಿ ಕಮಲಮ್ಮ. ಮೊದಲು ಅವರೆಲ್ಲ ಬಂದಾಗ ನಿಮ್ ಹುಡುಗಿ ಹೆಚ್ಚು ಕಡಿಮೆ ಆಡ್ ಹಾಗೆ ನೋಡ್ಕೊಳ್ಳಿ. ಬಂದದಕ್ಕೆ ಒಂದ್ ಸ್ವಲ್ಪ ಕಾಫಿನಾ ನಾನ್ ಕುಡಿದೆ ಹೋಗ್ತೀನ ನಿಮ್ಮನೆಗೆ. ಅಷ್ಟಾದ್ರೆ ಗೆದ್ದ ಈ ಪಾಪಿ. ಅಪ್ಪ, ಇಲ್ಲಿ ಸಿಕ್ತು ನೋಡ್ಯಾ? ಬಡೆ ಮಾತೇನೆ ಇಲ್ಲಿ ಹಿಡ್ಬಿಟ್ಟೆ.
ನೋಡಯ್ಯ ನಂಜುಂಡಿ, ಅವನು ಬರೋವರೆಗೂ ನೀನು ಇಲ್ಲೇ ಇದ್ಬಿಡು. ಪಾಪ ಅವನು ಯಾವ ಊರ್ನಲ್ಲಿ ಸುತ್ತಾಡ್ತಾ ಇದ್ದಾನೋ ಏನೋ. 3 ದಿನದಲ್ಲಿ ಬರ್ತೀನಿ ಅಂತಂದಿದ್ದೆ. ಹಾ, ಉಪವಾಸ ಮಾಡ್ತೀನಿ ಅಂತ ಬೆದರಿಕೆ ಬೇರೆ ಹಾಕಿದಾಳೆ. ಕಾಗದಾನು ಹಾಕಿದ್ದೀನಿ. ಓ ನಿಂದು ನಂದೇ ಕೇಸನ್ನು. ನೋಡಯ್ಯ, ಒಂದು ಕೆಲಸ ಮಾಡು, ನಾನು ಬರೋದು ಇನ್ನ 2 ದಿನ ಆಗತ್ತೆ ಅಂದ್ಬಿಟ್ಟು ಒಂದು ಪತ್ರ ಹಾಕ್ಬಿಡು ಅಷ್ಟೇ. ಅಪ್ಪ ವೆರಿ ಗುಡ್. ತಗೊಳಯ್ಯ, ಕುಡಿಯಯ್ಯ ಕುಡಿ. ನಮ್ ಸುಮಾನೆ ಹಾಲ್ಕೀರ್ ಮಾಡಿದ್ದು ಬೇಡ ಬೇಡ ಅಂದ್ರು ಹಠ ಮಾಡಿದ್ದಾಳೆ. ಹೇಗಿದೆ? ಪರವಾಗಿಲ್ವೇ? ತುಂಬಾ ಚೆನ್ನಾಗಿದೆ. ನೋಡು ನಂಜುಂಡೆ, ನಮ್ಮ ಹಳೆ ಸ್ನೇಹನ ಹೊಸ ಬಾಂಧವ್ಯದಲ್ಲಿ ಗಟ್ಟಿ ಮಾಡಬೇಕು ಅನ್ನೋ ಆಸೆ ನನಗೆ. ನೀನೊಂದು ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿ ನಿಂತ್ರೆ ಕಿರಣ್ ನುಪ್ಸೋದು ಅಂಥ ಕಷ್ಟ ಏನೂ ಆಗೋಲ್ಲ ಅಂತ ಅನ್ಸುತ್ತೆ ನನಗೆ. ಯಾತಕ್ಕೆ? ಸರಿ ಹೋಯ್ತು, ನೀವು ನಮ್ಮನೆಯವ್ರ ಹಾಗೆ ಎನ್ನಿ. ನಮ್ ಸುಮಾನ ನಿಮ್ಮನೆಗೆ ಕೊಡ್ಬೇಕು ಅಂತ. ಇವಳು ಹಠ ನೋಡಯ್ಯ, ನಿನ್ನ ಮಗನಿಗೆ ಕೊಡೋದ್ರಲ್ಲಿ ನಾನು ಏನೂ ಕಡಿಮೆ ಮಾಡೋದಿಲ್ಲ ಕಣಯ್ಯ. ಅವನು ಒಪ್ಬೇಕಲ್ಲ, ಅವನಿಗೆ ಇಷ್ಟವಾದ ಹುಡುಗಿನ ಅವನೇ ಆರಿಸ್ಕೊಳ್ಳಿ. ಇದರಲ್ಲಿ ನಂದೇನೂ ಅಭ್ಯಂತರ ಇಲ್ಲ. ನಾವೆಲ್ಲ ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆ ಹುಟ್ಟಿದವರು. ಆದ್ರೆ ಇವರುಗಳು ಸ್ವಾತಂತ್ರ್ಯ ಬಂದ ಮೇಲೆ ಭೂಮಿಗೆ ಬಂದಿದ್ದಾರೆ ಅಲ್ವೇ? ಹಾಗಾದ್ರೆ ನೀನು ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತೀಯಾ? ಪಾಪ ಊರಲ್ಲಿ ರಾಧಮ್ಮ ಉಪವಾಸ ಮಾಡ್ತಿದಾರೋ ಏನೋ. ನೋಡು, ನೀನೊಂದು ಕೆಲಸ ಮಾಡು, ನೀನ್ ನಾಳೆ ಅವ್ನು ಹೋಗಿ ನೋಡು. ಅವ್ನು ಇಲ್ಲಿದ್ರೆ ಸರಿ, ಇಲ್ಲಿದ್ರೆ ನೀನ್ ಸೀದಾ ಊರು ಹೊರಟು ಬಿಡಯ್ಯ. ಹಾಗೆ ಅಂತೀಯ? ಅಮ್ಮ, ಏನಾಯ್ತಮ್ಮ? ಅರ್ಜೆಂಟ್ ಅಂತ ಹೇಳಿ ಕಳ್ಸಿದ್ರಲ್ಲಮ್ಮ. ವಾಸು, ಯಾಕೋ ಹೇಳೋಕೆ ಆಗ್ತಾ ಇಲ್ಲ. ಅದೇ ನೋವು, ಓಡಾಡೋದನ್ನು ಆಗೋದೇ ಇಲ್ಲ. ನೀವೇನ್ ಗಾಬರಿ ಆಗ್ಬೇಡಿ ಅಮ್ಮ. ಇವ್ರು ಬೇರೆ ಊರಲ್ಲಿಲ್ಲ. ನೀವೇನ್ ಗಾಬರಿ ಬಿಡ್ಬೇಡಿ ಅಮ್ಮ, ಡಾಕ್ಟರ್ನ ನಾನ್ ಕರ್ಕೊಂಡ್ ಬರ್ತೀನಿ. ಬೇಡ ಕಣ, ಈ ಕಾಲ ಪಕ್ಕದ ಮನೆಯವ್ರು ಬಂದು ಕರ್ಕೊಂಡು ತೋರಿಸಿ ಎಲ್ಲ ಆಯ್ತು. ಒಂದ್ ಕೆಲಸ ಮಾಡ್ತೀಯ? ಏನ್ ಮಾಡಮ್ಮ? ಕಿರಣ್ ಗೊಂಟೆಲ್ಲಿ ಕೊಡೋ, ತಕ್ಷಣ ಊರಿಗೆ ಬಾ ಅಂತ. ಪೂಜೆ ಒಂದೇ ಒಂದ್ಸತಿ ಅವ್ರ ಮುಖ ನೋಡ್ತೀನಿ ಕಣೋ. ಅಯ್ಯೋ ಹಂಗನ್ಬೇಡಿ ಅಮ್ಮ, ನಿಮ್ ಯಜಮಾನ್ರೆ ಕರ್ಕೊಂಡು ಬಂದಿರೋದು. ಕಿರಣ ಅವ್ನ ಫ್ರೆಂಡ್ ಊರ್ಗೆ ಇದ್ದಾನಂತಮ್ಮ. ಡಾಕ್ಟ್ರು ಬೇರೆ ಓಡಾಡ್ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ. ಇಲ್ಲದ್ರೆ ನಾನೇ ಹೋಗಿ ಟೆಲಿಗ್ರಾಮ್ ಕೊಡ್ತಿದ್ದೆ. ನೀನ್ ಮೊದ್ಲು ಟೆಲಿಗ್ರಾಮ್ ಕೊಡ್ತೀನಮ್ಮ, ನೀವು ರೆಸ್ಟ್ ತಗೊಳ್ಳಿ, ಆರಾಮಾಗಿ ಮಲಿಬಿಡಿ ಅಮ್ಮ. ಬರ್ಲಮ್ಮ? ರಾಧಮ್ಮ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬಲ್ಲು ಕಣೋ. ಈ ಟೆಲಿಗ್ರಾಮ್ಗೆ ಅವ್ರ ಅಪ್ಪನೂ ಬರ್ಬೇಕು, ಮಗನೂ ಬರ್ಬೇಕು. ನಿಮ್ಮಕ್ಕೆ ರಾಧಮ್ಮನ್ನ ಗೊಂಬೆ ಮಾಡ್ಕೊಂಡಿದ್ಯಾ ನೀನು? ಅವಳು ನಮ್ಮ ಅಣ್ಣನ ಕೋಲೆ ಬಸವನ ಹಾಗೆ ಮಾಡಿದ್ದಕ್ಕೆ ನಾನು ಅವಳಿಗೆ ಬೀಸಿರೋ ಹೊಸ ಅಸ್ತ್ರ ಇದು ಶಾಮಣ್ಣರೇ. ನೀನೇ ಮುಖಂಡತ್ವ ವಹಿಸಿ ಆ ರಾಧಮ್ಮ ವಿನ ಅಂತ ಒದ್ದಾಡೋ ಹಾಗೆ ಮಾಡ್ದಲ್ಲ. ನಿಜವಾಗ್ಲೂ ನೀವು ಗ್ರೇಟ್ ಅನ್ನಿ ಅಂತ ನಾನ್ ಹೇಳಲ್ಲ, ಆದ್ರೆ ನಾನ್ ಹೂಡಿರೋ ನಾಟಕದ ಮುಕ್ತಾಯ ಮುಯಿ ತೀರ್ಲೇಬೇಕು. ಅವತ್ತು ಕೆಲ್ಸಕ್ಕೆ ಬಾರ್ದ ಆ ಕದಿಮನ್ನ ಕಳಿಸಿ ಕತೆ ಹೇಳಿಸಿ ನನ್ನ ಕನಸನ್ನೆಲ್ಲ ಪೀಸ್ ಮಾಡಿದ್ದಿನ ಬೈಟು ಕಾಫಿ ಕೂಡ ಕುಡ್ದಿಲ್ಲ ರಂಗಮ್ಮ. ನೀವು ಅವತ್ತೊಂದಿನ ಕಾಫಿ ಕುಡ್ದಿಲ್ಲ, ಆದ್ರೆ ನಾನು ನಮ್ಮಣ್ಣ ಮನೆ ಬಿಟ್ಟು ಹೋದ ದಿವ್ಸದಿಂದಾನೇ ಕಾಫಿ ಕುಡ್ದಿಲ್ಲ. ಬೇಜಾರಾಗಿ ನಮ್ಮ ಯಜಮಾನ್ರು ಬೋರ್ವಿಟಾ ತಂದ್ಕೊಟ್ರು ಗೊತ್ತಾ? ಇರ್ಲಿ, ನಮಗಿಬ್ರಿಗೂ ಒಳ್ಳೆ ಕಾಲ ಬರ್ತಾ ಇದೆ ರಂಗಮ್ಮ. ಇದಕ್ಕೆಲ್ಲ ನೀನೇ ಕಾರಣ. ನೋಡು, ಮೊದಲು ನಮ್ಮ ಈ ಪ್ಲಾನು ಸಕ್ಸಸ್ ಆಗ್ಲಿ, ಆಮೇಲೆ ನೀರ್ ಮಧ್ಯೆ ಪಾನಕ ಮಾಡಿ ಇಡೀ ಊರಿಗೆ ಹಂಚ್ಬಿಡ್ತೀನಿ. ಎಷ್ಟು ಬೇಕಾದ್ರೂ ಖರ್ಚಾಗ್ಲಿ. ವಾಸು, ಏನಾ ಬೆಳಿಗ್ಗೆಯಿಂದ ಎಲ್ಲ ಹೋಗಿದ್ದು? ನಿಂಗೆ ಒಂದು ಟೆಲಿಗ್ರಾಮ್ ಬಂದಿದೆ ನೋಡು. ಹೌದಾ?
ತಂದ್ಕೊಟ್ಟಿದ್ದು ತುಂಬ ಥ್ಯಾಂಕ್ಸ್ ಅಮ್ಮ. ಸರಿ ಓಕೆ. ಡೋಂಟ್ ವರಿ, ಕಮಿಂಗ್ ಟುಮಾರೋ. ಕಿರಣ್. ನಮಸ್ಕಾರ. ಬನ್ನಿ ಬರ್ಬೇಕು. ಕೂತ್ಕೊಳ್ಳಿ. ಎಲ್ಲಿ ನಿಮ್ ಶ್ರೀಮತಿ ಕಾಣಿಸ್ತಾನೆ ಇಲ್ಲ? ಇಲ್ಲೇ ಇದ್ದಾಳೆ, ಬಂದ್ಬಿಡ್ತಾಳೆ. ಕಮಲಾ, ಕಮಲು, ಕಮೋ, ಯಾರು ಬಂತ ನೋಡು ಬಾರೆ. ನೀವು ಬರ್ತೀನಿ ಅಂತ ಒಂದು ಮಾತು ಮೊದಲೇ ತಿಳಿಸ್ಬಿಟ್ಟಿದ್ರೆ ಹುಡುಗಿ ಚೆನ್ನಾಗಿ ಅಲಂಕಾರ ಮಾಡಿ ಗೊಂಬೆ ತರ ಕರ್ಕೊಂಡು ಕುಡಿಸ್ಬಿಡ್ತಿದ್ರಿ. ನಮ್ಗೆ ಗೊತ್ತು, ಅದಕ್ಕೆ ಹಾಗೆ ಹೇಳಕ್ಕೆ ಬಂದ್ಬಿಡ್ತೀವಿ. ಹೇಗಿದೆ? ಅದಕ್ಕೆ ತುಂಬಾ ಒಳ್ಳೇದೇ ಆಯ್ತು. ಒಂದ್ ನಿಮಿಷ ಬಂದ್ಬಿಟ್ಟೆ. ಏನೇ ಇದು, ಇನ್ಕಮ್ ಟ್ಯಾಕ್ಸ್ನವ್ರ ಹಾಗೆ ಏಕ್ದಮ್ ಮನೆಗೆ ಬಂದು ಮಗಳನ್ನ ಕರ್ಕೊಂಬ ಅಂತಾಳಲ್ಲ ಇವಳು. ಅದಕ್ಕೆ ಯಾಕ್ರಿ ಯೋಚನೆ ಮಾಡ್ತೀರಾ? ಹೇಳ್ ಮಾಡ್ಸಿದ ಗೊಂಬೆ ತರ ತಯಾರು ಮಾಡಿ ಕರ್ಕೊಂಡ್ ಬರ್ತೀನಿ, ನೀವು ಮಾತಾಡ್ತಾ ಇರಿ. ಸರಿ ಸರಿ, ಹಾಗೆ ಮಾಡ್ತೀನಿ. ಇನ್ನೇನು ಒಂದ್ ನಿಮಿಷ ಬಂದ್ಬಿಡ್ತಾರೆ. ಶೆಕೆ ಆಗ್ತಿದೆ ಅಂತ ಕಾಣಿಸುತ್ತೆ. ಫ್ಯಾನ್ ಹಾಕ್ಲಾ? ನಮ್ಮ ಮನೇಲಿ ಸೆಕೆ ಆಗಲ್ಲಪ್ಪ. ಆಗಲ್ಲ, ಒಂದೇ ಊರಲ್ಲಿದ್ದು ನಾವು ಏರ್ ಕಂಡೀಷನ್ ಮಾಡಿಸ್ಕೊಂಡಿದ್ದೀವಿ. ಓ, ಹುಡುಗಿ ತರಿಸಿ. ಬರ್ತಾಳೆ. ಲೇ, ಬೇಗ ಬನ್ನಿ, ಬೀಗರು ಕಾಯ್ತಾ ಇದ್ದಾರೆ. ಬೀಗ್ರು ಅಂತ ನೀವ್ ಈಗ್ಲೇ ಬೀಗ ಹಾಕ್ಬಿಡ್ಬೇಡಿ. ಬೀಗ ಹಾಕೋಕ್ ನಾನು ಯಾರಮ್ಮ? ಬೀಗದ ಕೈ ನೀವೇ ಅಲ್ವೇ? ನಾ ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ನಮಸ್ಕಾರ ಮೇಡಮ್. ಈಚೀಚೆಗೆ ನಮ್ಮೂರಲ್ಲಿ ಸೊಳ್ಳೆ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಅದ್ರೂ ನಮ್ಮನೇಲಿ ಪ್ರಾಣಿಗಳ ಸಮೂಹವೇ ಸೇರ್ಬಿಟ್ಟಿದೆ. ಏನ್ ನಿನ್ ಹೆಸರು? ನಾಚಿಕೆನಾ? ಹೋಗ್ಲಿ, ನಿಂಗೆ ಹಾಡೋಕ್ಕಾದ್ರೂ ಬರುತ್ತಾ? ಇವಳಿಗೆ ವೀಣೆ ಬರುತ್ತೆ. ನುಡ್ಸೋದಲ್ವೇ ಅದು? ಅದು ನಾವು ಆಡೋ ಭಾಷೆ. ನಮ್ ಹುಡುಗನ್ ಮದ್ವೆ ಆಗ್ತೀಯಾ? ಮದುವೆ ಆದ್ರೆ ತಾನೇ. ಐ ಕಳ್ಳ, ಇಲ್ಲಿ ಬಚ್ಚಿಟ್ಕೊಂಡಿದ್ಯಾ? ಬೆಳಗ್ಗೆಯಿಂದ ನಿನಗೆ ಎಲ್ಲೆಲ್ಲಿ ಹುಡುಕಿದೆ, ಎಲ್ಲೆಲ್ಲಿ ಹೋಗಿದ್ಯಾ? ನನ್ನೇ ಆಟ ಆಡಿಸ್ತೀಯಾ? ಮಾಡ್ತೀನಿ ನಿಮಗೆ. ನನಗಿಂತ ಅವರೇ ಜಾಸ್ತಿ ಆಯ್ತಲ್ಲ. ಹೋಗೋರತ್ರ ತಗೊಳೋಗಿ, ನಮ್ಮಲ್ಲಿ ತುಂಬಾ ಜಾಸ್ತಿ ಇದೆ. ಏನೇ ಇದು ಹುಡುಗಾಟ ನಿಮ್ದು? ಅದು ಏನೇ ಅದು 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 ಅಂತ ಇದ್ದೀರಾ? ಹುಡುಗಿನ ಮಹಾ ಅಂತ ಹೇಳಿ ನನಗೆ ಮೋಸ ಮಾಡ್ಕೊಂಡಿಲ್ಲ. ಅಮ್ಮ, ಸ್ವಲ್ಪ ನನ್ನ ಮಾತು ಕೇಳಿ. ಅಪ್ಪ, ಇನ್ನೊಂದಿಲ್ಲ? ಅಯ್ಯೋ, ನೀ ಯಾಕೆ ಬಂದೆ ಇಲ್ಲಿಗೆ? ಏನ್ ಕೆಲಸ? ಆ ಶಾಸ್ತ್ರಿ ಜೊತೆ ಸೇರ್ಕೊಂಡು ನನ್ನ ಮಗನಿಗೆ ಮಾಟ ಮಂತ್ರ ಮಾಡಿಸಿ ವಶ ಮಾಡ್ಕೋಬೇಕು ಅಂತಿದ್ಯಲ್ವಾ ನೀನು? ಹೌದೌದು, ಮಾಟ ಮಂತ್ರ ಮಾಡಿ ನಿನ್ ಮಗನ ವಶ ಪಡಿಸ್ಕೊಳ್ಳೋಕೆ ನಿಮ್ದೇನ್ ರಾಜವಂಶನ? ಇಲ್ಲ ನಿಮ್ ಮಗ ಏನಾದ್ರು ಪಾಂಡವಪುರದ ರಾಜ್ಕುಮಾರನ? ಹಾ, ನನ್ನ ಮಗ ರಾಜ್ಕುಮಾರನೇ. ಅದಕ್ಕೆ ಊರೇ ಹೇಳ್ತಾ ಇರೋದು ಏನಂತ? ಅಪ್ಪನಿಗೆ ಮನೆ ಜೈಲಾದ್ರೆ ಮಗನಿಗೆ ಜೈಲೇ ಮನೆ ಅಂತ. ನೋಡ್ ಶಾಮಯ್ಯ, ನಿನ್ ಕಟ್ಕತೆನೆಲ್ಲ ನಂಬಿ ಹೆದರ್ಕೊಂಡು ನಿನ್ ತಂಗಿ ಮಗಳನ್ನ ನಾನು ಸೊಸೆ ಮಾಡ್ಕೊಂಡ್ಬಿಡ್ತೀನಿ ಅಂತ ನಂಬ್ಕೋಬೇಡ. ನಿನ್ ಬಗ್ಗೆ ಆ ತೋಡ್ ಮಾಡೋ ಚೆನ್ನ ಬಂದು ನಿನ್ ವಿಷಯ ಎಲ್ಲ ಹೇಳಿ ಹೋಗಿದ್ದಾನೆ. ತೋಳ್ ಮರಳು ಚೆನ್ನ? ಅವನೇ ಬಂದು ನಿನ್ ವಿಷಯ ಎಲ್ಲ ಜಾಲಾಡಿ ಹೋದ. ನಿಮ್ಮ ನಾಲ್ಗೆ ಬಿಗಿ ಇರ್ಲಿ. ರಾಧಮ್ನವ್ರ ಮಗ ಕಂಡ್ ಹೆಣ್ಮಕ್ಳಿಗೆ ಟೋಪಿ ಹಾಕಿ ಕೊನೆಗಳಿಗೆ ಹಸೆ ಮಣೆ ಏರೋ ಬದಲು ಹಣ ಸಮೇತ ಫರಾರಿಯಾಗಿ ಹೋಗ್ತಾ ಇದ್ದಾನೆ ಅಂತ.
ಯಾವನೋ ಹೇಳಿದ ಹಾಗೆ? ಯಾವನೂ ಅಲ್ಲ, ಕೈ ಕೊಟ್ಟು ಹುಡುಗಿ ಅಣ್ಣನೇ ಬಂದು ಹೇಳೋದ. ನನ್ನ ಕಿರಣನ್ ಬಗ್ಗೆ ಯಾವನಿಂತ ಅಪಪ್ರಚಾರ ಮಾಡ್ತಾ ಇರೋನು ನಿಜ ಹೇಳು. ನಂಗೇನ್ ಗೊತ್ತು? ಯಾವನೇನಂದ್ರು ನಾನೇನು ಹೆದರಲ್ಲ. ಈಗಾಗ್ಲೇ ನಂಗೆ ಮೈಲ್ ಹುಷಾರಿಲ್ಲ ಅಂತ ಹೇಳಿ ನನ್ನ ಮಗನ್ ಟೆಲಿಗ್ರಾಮ್ ಕೊಟ್ಟಿದ್ದೀನಿ. ಈ ಸತ್ಯ ಅವನು ಊರಿಗೆ ಬಂದ್ರೆ ಇಲ್ಲೇ ಒಂದು ಹುಡುಗಿನ ಹುಡುಕಿ ಹಸೆಮಣಿ ಮೇಲೆ ಕೂಡಿಸಿ ವಾಲ್ಗ ಊದಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ರಾಧಮ್ಮನೇ ಅಲ್ಲ. ಆಗ ಬಂದು ಹೇಳ್ರಿ ನನ್ನ ಮಗ ಏನೇನು ಮಾಡಿದಾನೆ ಅಂತ.